ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಟೈಮಿಂಗ್ಸ್ ಬಂದು ಬೆಳಗ್ಗೆ 8:15 ಆಗಿದೆ. ಇನ್ನೇನು ನಾನು ಕೂಡ ಅಂಗಡಿಗೆ ಹೋಗಬೇಕು. ರಿತಿಕ್ಷನ ಬಿಡೋಕ್ಕೆ ಅಂತ ಹೇಳಿ ಲೋಕಿ ಹೋಗಿದ್ದಾನೆ. ಬಂದ ತಕ್ಷಣ ಇಬ್ಬರು ಹೋಗ್ತೀವಿ ಒಟ್ಟಿಗೆ. ಯಾಕೆ ಅಂತ ಹೇಳಿದ್ರೆ ಡೋರ್ ಸಿಕ್ಕಾಪಟ್ಟೆ ಹೈಟ್ ಇದೆ, ಅದನ್ನು ನನಗೆ ಎತ್ತೋದಕ್ಕಾಗಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಇಷ್ಟೊತ್ತಿಗೆ ಹೋಗ್ಬಿಡ್ಬೇಕು. ನಾನು ಸ್ವಲ್ಪ ಬ್ಯುಸಿ ಇರೋದು ಯಾವಾಗ ಅಂತ ಹೇಳಿದ್ರೆ ಬೆಳಗ್ಗೆ ಟೈಮೇ. ಈಗೆಲ್ಲ ನಿಮಗೆ ಗೊತ್ತಿದೆ, 10 ಗಂಟೆಯಿಂದ ಒಂದು ಸ್ವಲ್ಪ ಫ್ರೀ, 10:15 ಒಂದು ಸ್ವಲ್ಪ ಫ್ರೀ ಆಗ್ತೀನಿ. ಇನ್ನು ಋತ್ವಿಕ್ ಮನೇಲಿಲ್ಲ. ಮನೆ ಅಂತೂ ಸಿಕ್ಕಾಪಟ್ಟೆ ಬೋರ್ ಆಗ್ತಾಯಿದೆ. ಇನ್ನು ಇವತ್ತೇನು ನಂಗೆ ಸ್ವಲ್ಪ, ಎಲ್ರಿಗೂ ಗೊತ್ತಿರುತ್ತೆ, ಇವತ್ತೊಂದು ಸ್ವಲ್ಪ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜಾಸ್ತಿ ಕೆಲಸನೂ ನಾನೇನು ಮನೇಲಿ ಮಾಡೋಕ್ಕೆ ಹೋಗಿಲ್ಲ. ಲೋಕಿದೆ ಎಲ್ಲ. ಸೊ ಇವತ್ತು ತಿಂಡಿಗೆ ಅಂತ ಹೇಳಿ ಸ್ಪೆಷಲ್ ಏನು ಮಾಡ್ಕೊಂಡಿಲ್ಲ. ಅನ್ನ ಸಾಂಬಾರು ಮಾಡಿದ್ದೀನಿ ಅಷ್ಟೇ. ಅದೇ ತೊಗೊಂಡು ಹೋಗಿದ್ದಾಳೆ ರಿತಿಕ್ಷಾ. ಸದ್ಯಕ್ಕೆ ಅವಳು ಅದೇ ಮಾಡಿಕೊಡು ಇದೇ ಮಾಡಿಕೊಡು ಅಂತ ಕೇಳಲ್ಲ. ನಾನು ಏನು ಮಾಡಿರ್ತೀನೋ ಅದೇ ತೊಗೊಂಡು ಹೋಗ್ತಾಳೆ. ನೀವು ಅಂಗಡಿಗೆ ಹೋಗಿ ನಿಮ್ಮ ಜೊತೆ ಬ್ಲಾಗ್ ಶೇರ್ ಮಾಡ್ತೀನಿ ಗೈಸ್. ಇವತ್ತು ಟೋಟಲಾಗಿ ಆಲ್ಮೋಸ್ಟ್ ಅಲ್ಲ, ಎಲ್ಲ ಸೀರೆ ಸೋಲ್ಡ್ ಔಟ್ ಆಗಿದೆ. ನನ್ನ ಮತ್ತು ಜುಲೈ ಆಲ್ರೆಡಿ ಜುಲೈ ಮಂತದ್ದು ನಾನು ಇನ್ಕಮ್ ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ನಾನು ತೋರಿಸಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ಆಗಸ್ಟ್ ಮಂತಲ್ಲಿ ನಾನು ಎಷ್ಟು ಅರ್ನ್ ಮಾಡಿದೆ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದರೆ ದಯವಿಟ್ಟು ಶಕ್ತಿ ಇದ್ದಾಗ ದುಡ್ಕೊಳ್ಳಿ. ಶಕ್ತಿ ಇದ್ದಾಗ ದುಡಿದೇ ಇರೋದು ನಾವು ಮುದುಕರಾದ್ಮೇಲೆ ಏನೇನೋ ನಾವು ಮಾಡೋದಕ್ಕಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಒಂದು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದ್ದಾರೆ, ಅವ್ರ ಹೆಸರು ನನ್ನ ಕೊನೆಯಲ್ಲಿ ಹೇಳ್ತೀನಿ. ಅವರು ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ, ಸ್ಯಾರಿ ತೊಗೊಂಡು ಬಂದಿದ್ದಾರೆ ಬಟ್ ಜಾಸ್ತಿ ರೇಟ್ ಕೊಟ್ಟಿದ್ದಾರೆ, ನನ್ನ ಲಾಭ ಅಲ್ಲ, ಅಸಲಿಗೆ ಮಾರ್ತೀನಿ ಅಂದರೂ ಕೂಡ ಯಾರೂ ತೊಗೊಳ್ತಾ ಇಲ್ಲ ಸಿಸ್ಟರ್, ಅದನ್ನು ಏನು ಮಾಡಬೇಕು ಅಂತ ಕೇಳಿದ್ದೀರ. ಸೊ ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೆ, ಬಟ್ ಆದ್ರೂ ನೀವು ಕೇಳ್ತಿದ್ದೀರಾ ಅಂತ ಹೇಳ್ತಿದ್ದೀನಿ. ಯಾಕಪ್ಪ ಆ ಥರ ಇದಾಗತ್ತೆ ಅಂತ ಹೇಳಿದರೆ, ನಾನು ಹೇಳಿದೆ ಅಂತನೋ ಅಥವಾ ಇನ್ನೊಬ್ರು ಹೇಳಿದ್ರು ಅಂತನೋ, ನಾವು ಹೇಳಿದ್ವಿ ಅಂತ ಆ ಶಾಪಲ್ಲಿ ತೊಗೊಂಬರಬೇಡಿ, ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ. ಯಾಕೆ ಅಂತ ಹೇಳಿದ್ರೆ, ನೀವು ತರಬೇಕಾದ್ರೆ ಮೇಯ್ನಾಗಿ ಈ 3 ಆಪ್ಷನ್ಸ್ ಇರೋ ಅಂಗಡಿಲೇ ತೊಗೊಂಡು ಬರಬೇಕು. ಒಂದು, ಸ್ಯಾರಿ ಡ್ಯಾಮೇಜ್ ಆದರೆ ತೊಗೊಂಡಿರಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ತೊಗೊಬರ್ಬೇಕಾದ್ರೆ ಪ್ರತಿಯೊಂದನ್ನು ಕೂಡ ನಾವು ನೋಡಿ ತರೋದಕ್ಕಾಗಲ್ಲ. ಒಂದು ತೋರಿಸ್ತಾರೆ, ಇನ್ನೆಲ್ಲ ಹಾಗೆ ಕೊಡ್ತಾರೆ. ಸೊ ಹಾಗಾಗಿ ಡ್ಯಾಮೇಜ್ ಇದ್ದರೆ ರಿಟರ್ನ್ ಕೊಡಬೇಕು. ಎರಡನೇದು, ನಮ್ಮ ಹತ್ರ ಅವರು ನಾನು ತರೋ ಅಂಗಡೀಲಿ 6 ಮಂತ್ ನನಗೆ ಟೈಮ್ ಇರುತ್ತೆ. ಬಿಲ್ ಇರಬೇಕು. ಬಿಲ್ ಕಳ್ಕೊಂಡ್ರೆ ಯಾರೂ ರಿಟರ್ನ್ ಕೊಡಲ್ಲ, ಓಕೆನಾ? ಸೊ ಬಿಲ್ ಇರಬೇಕು. ಬಿಲ್ ಇದ್ದರೆ ನೀವು 6 ತಿಂಗಳು ಆದಮೇಲೆ, ನೀವು ಇವಾಗ ಯೋಚನೆ ಮಾಡ್ತಾ ಇದ್ದೀರಲ್ಲ ಸಿಸ್ಟರ್, ನಾನು ತೊಗೊಂಡು ಬಂದಿರೋ ರೇಟಿಗೆ ಕೊಡ್ತೀನಿ ಅಂದರೆ ತೊಗೊಳ್ತಾ ಇಲ್ಲ, ಲಾಭ ಇನ್ನೆಲ್ಲಿಡೋದು, ಅದನ್ನು ಏನು ಮಾಡಬೇಕು ಹೇಳಿ ಅಂತ ಕೇಳ್ತಿದ್ದೀರಾ. ಈ ಪ್ರಾಬ್ಲಮ್ ಇರೋದೇ ಇಲ್ಲ. ಯಾಕಂದರೆ ಆ ಪ್ರಾಬ್ಲಮ್ ಯಾಕಿರಲ್ಲ ಅಂತ ಹೇಳಿದ್ರೆ, ನೀವು ತೊಗೊಂಡು ಬಂದಮೇಲೆ ನೀವೊಂದು 200 ರೂಪಾಯಿಗೂ ಮಿನಿಮಮ್ ನಮಗೆ ಲಾಭ ಸಿಕ್ಕಲೇಬೇಕಲ್ವಾ? ಸೊ ಅದು ಲಾಭ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನಾವು ಮಾಡೋದಕ್ಕೂ ಬೇಜಾರಾಗ್ಬಿಡುತ್ತೆ. ಆಮೇಲೆ ಮಾಡಿದ್ದಕ್ಕೂ ಸಾರ್ಥಕ ಇರೋದೇ ಇಲ್ಲ. 200 ರೂಪಾಯಿ ಇಲ್ಲ ಅಂತ ಹೇಳಿದ್ರೆ ಏನು, ನಾವು ಹೋಗಿದ್ದ ಚಾರ್ಜು, ನಾವು ಬಂದಿದ್ದು, ನಾವು ಅಟ್ಲೀಸ್ಟ್ ಒಂದು 100 ರೂಪಾಯಿ ಉಳಿಯುತ್ತೆ ನಮಗೆ. 200 ರೂಪಾಯಿ ಇಟ್ಟರೆ, ಯಾಕೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಎಲ್ಲ ಖರ್ಚು ತೆಗಿಬೇಕಾಗಿರುತ್ತೆ. ಇಟ್ಸ್ ಡಿಪೆಂಡ್, ಕ್ವಾಲಿಟಿ ಚೆನ್ನಾಗಿರೋದು, ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರೋದು ಎರಡೂ ಇರುತ್ತೆ. ಫಾಸ್ಟ್ ಮೂವಿಂಗ್ ಸ್ಯಾರೀಸ್ ಆದರೆ ಸ್ವಲ್ಪ ರೇಟ್ ಕಡಿಮೆ ಇಟ್ಟು ಬೇಗ ಮೂವ್ ಮಾಡಿ, ಅಥವಾ ತುಂಬ ಹಳೆ ಸೀರೆಗಳಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಲಾಸ್ ಮಾಡಿಕೊಂಡು ಡಂಪ್ ಸ್ಟಾಕ್ ಮಾಡ್ಕೊಳೋ ಬದಲು ಬೇಗ ಕೊಟ್ಬಿಡಿ. ಎರಡನೇ ಆಪ್ಷನ್ನು ಅದಿರಬೇಕು. 6 ಮಂತ್ ಆದಮೇಲೆ ನಮ್ಮ ಹತ್ರ ಸೀರೆ ಹೋಗಿಲ್ಲ ಅಂತ ಹೇಳಿದ್ರೆ ಅವರು ನಮಗೆ ರಿಟರ್ನ್ ಅಂದರೆ ಕ್ಯಾಶ್ ಕೊಡಲ್ಲ ಯಾವುದೇ ಕಾರಣಕ್ಕೂ. ಸೊ ಹಾಗಿಂದು ಹೊಸ ಸ್ಯಾರೀಸ್ ಏನು ಬಂದಿರುತ್ತೆ ಅದನ್ನು ಮತ್ತೆ ಸ್ಯಾರಿ ಕೊಟ್ಟು ಇನ್ನೊಂದು ಸ್ಯಾರಿ ತೊಗೊಳೋದು. ಇನ್ನೊಂದು ಆಪ್ಷನು, 3ನೇ ಆಪ್ಷನ್ ಏನು ಅಂತ ಹೇಳಿದ್ರೆ, ಸಪೋಸ್ ನಮಗೆ ಸ್ಯಾರಿ ಸೇಲ್ ಮಾಡೋಕ್ಕೆ ಆಗ್ತಾನೇ ಇಲ್ಲ, ನಾವು ಸೀರೆ ತೊಗೊಂಡು ನಮ್ಮ ಕೈಯಲ್ಲಿ ಆಗಲಿಲ್ಲ, ನಾವು ಕ್ವಿಕ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಆ ಸೀರೆನ ನಮಗೇನು ರೇಟ್ ಕೊಟ್ಟಿದ್ದಾರೋ ಆ ರೇಟಲ್ಲಿ ಅವರು 20 ರೂಪೀಸ್ ಮಾರ್ಜಿನ್ ಇಟ್ಕೊತಾರೆ. ಅಂದರೆ ಇವಾಗ ನಾವೊಂದು
₹100 ಸೀರೆ ತೊಗೊಂಬಂದಿರ್ತೀವಿ ಅವ್ರ ಹತ್ರನೇ ಅಂದರೆ ಅವ್ರು ನಮ್ಮ ಹತ್ರ ₹80 ಮತ್ತೆ ರಿಟರ್ನ್ ತೊಗೋಬೇಕು. ಈ ಥರ ಆಪ್ಷನ್ ಇರೋ 3 ಚಾಯ್ಸಸ್ ಇರಬೇಕು. ಈ 3 ಚಾಯ್ಸಸ್ ಇಲ್ದಿರೋ ಅಂಗಡೀಲಿ ನೀವೇನಾದರೂ ತೊಗೊಂಡು ಬಂದರೆ ಈ ಥರ ನಿಮಗೆ ಸಫರ್ ಪಡೋ ಅವಶ್ಯಕತೆ ಇರುತ್ತೆ. ಅಯ್ಯೋ ನನಗೆ ಸೀರೆ ತಂದುಬಿಟ್ಟಿದ್ದೀನಿ, ಬಂಡವಾಳ ಹಾಕ್ಬಿಟ್ಟಿದ್ದೀನಿ, ಮನೇಲಿ ಏನಂತಾರೋ, ಮನೇಲಿ ಹೆದ್ರ್ಕೊಳ್ತಾರೆ, ಮನೇಲಿ ಬೈತಾರೆ, ಅಥವಾ ನಾನು 4 ಜನದ ಮುಂದೆ ಹೇಳ್ಕೊಳೋದಕ್ಕೆ ನನಗೆ ಶೇಮ್ ಆಗುತ್ತೆ, ದೊಡ್ಡದಾಗಿ ಏನೋ ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಅಂದ್ಲೋ ಲಾಸ್ ಆಯಿತು ಅನಿಸುತ್ತೆ, ಹಿಂಗೆಲ್ಲ ಮಾತಾಡೋ ಚಾನ್ಸಸ್ಸೇ ಇರೋಲ್ಲ. ನಮಗೆ ಸೀರೆ ಸೇಲ್ ಮಾಡೋಕ್ಕಾಗಲಿಲ್ವಾ, ಅದನ್ನು ಕೊಟ್ಟು ಬೇರೆ ಸೀರೆ ಹೊಸದು ತೊಗೊಂಡು ಬನ್ನಿ. ನಾವು ಹೊಸದು ತರ್ತಿದ್ರೆ ಅವರು ಇನ್ನೂ ಮಾರ್ತಿದ್ದಾಳೆ ಅನ್ನೋದು ಒಂದಷ್ಟು ಜನಕ್ಕೆ ಪಬ್ಲಿಕ್ ಅವರೇ ಮಾಡ್ತಾರೆ ನಮ್ಮ ಬದಲು. ಅವಳು ಮಾಡ್ತಾನೆ ಇದ್ದಾಳೆ, ಅವಳು ಬಿಟ್ಟಿಲ್ಲ, ಮೋಸ್ಟ್ಲಿ ಅವಳಿಗೆ ಚೆನ್ನಾಗಿ ಆಗ್ತಿದೆ ಅನಿಸುತ್ತೆ, ಈ ಥರ ಮಾತಾಡ್ತಾರೆ. ಅದೇ ನೀವು ಅದೇ ಸ್ಟಾಕ್ ಇಟ್ಕೊಂಡು ಖಾಲಿಯಾಗಿಲ್ಲ ಅಂತ ಏನಾದರೂ ಇದ್ದರೆ ನಮ್ಮ ಬಗ್ಗೆ ನಿಜವಾಗ್ಲೂ ಈ ಥರ ಹಿಂದೆಗಡೆ ಮಾತಾಡ್ತಾರೆ. ಸೊ ಆ ಥರ ಮಾತಾಡೋದಕ್ಕೆ ನೀವು ಯಾರೋ ಅವಕಾಶ ಮಾಡಿಕೊಡ್ಬೇಡಿ. ಈ 3 ಆಪ್ಷನ್ಸ್ ಇಲ್ಲ ಅಂದರೆ ಆ ಅಂಗಡಿಗಳಲ್ಲಿ ನೀವು ಸ್ಯಾರಿನೇ ತರಬಾರ್ದು ಗೈಸ್. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸೀರೆ ತರಬೇಕಾದ್ರೆ ಎಲ್ಲರೂ ಕೂಡ ಸಿಸ್ಟರ್ ಚಿಕ್ಕಪೇಟೆ ಅಂತ ಹೇಳ್ತಾರೆ. ಬಟ್ ಚಿಕ್ಕಪೇಟೆಯಲ್ಲಿ ಎಲ್ಲಿ ಅಂತ ಯಾರೂ ಹೇಳಲ್ಲ. ಈ ಕ್ವಶನ್ನ ನನಗೆ ಕಾಮನ್ ಆಗಿ ಕೇಳ್ತಾ ಇದ್ದೀರಾ ನೀವು. ಸಿಸ್ಟರ್ ನೀವು ಒಂದು ತಿಳ್ಕೊಳ್ಳಿ, ಚಿಕ್ಕಪೇಟೆ ಅಂತ ಹೇಳಿದ್ರೆ ಯಾರೂ ನಾನು ಆಗಲೇ ಹೇಳ್ದಂಗೆ ನಾನು ಹೇಳಿದೆ ಅನ್ನೋ ಶಾಪಲ್ಲಿ ಹೋಗಬೇಡಿ. ಬೇಕಾದರೆ ನಾನು ಯಾವ ಶಾಪಲ್ಲಿ ತರ್ತೀನಿ ಅನ್ನೋದನ್ನು ಶೇರ್ ಮಾಡಿರ್ತೀನಿ. ನೀವು ತರಬೇಕಾದ್ರೇ ನಾನು ಹೇಳಿದ್ನಲ್ಲ ಆಗಲೇ, ಈ 3 ಪಾಯಿಂಟ್ಸ್ ಯಾವ ಅಂಗಡಿಲಿದೆ ಅಂತ ಹೇಳಿ ನೀವೇ ಹುಡುಕಬೇಕು. ಒಂದು ಸಪೋಸ್ ನೀವು ಒಂದು ಮೈಸೂರು ಕ್ರೇಪ್ ಸ್ಯಾರೀಸಲ್ಲಿ 600ಇಂದನೂ ಇದೆ, 300ಇಂದನೂ ಇದೆ, 1000ವರೆಗೂ ಇದೆ. ಈ ಸ್ಯಾರಿನ 3 ಟೈಪ್ ಸ್ಯಾರಿನ ನೀವು 3 ಅಂಗಡಿಲಲ್ಲ 100 ಅಂಗಡಿಲಿ ನೋಡಿ ಯಾವ ಸ್ಯಾರಿ ಬೆಸ್ಟು ಅನಿಸುತ್ತೋ, ಕ್ವಾಲಿಟಿ ಯಾವ್ದು ಚೆನ್ನಾಗಿ ಅನಿಸುತ್ತೋ ಆ ಅಂಗಡಿಲಿ ತೊಗೊಂಡು ಬನ್ನಿ. ಚಿಕ್ಕಪೇಟೆಯಲ್ಲಂತೂ ಯಾವಾಗಲೂ ಅಷ್ಟೇ, ನಾವು ತೊಗೊಳ್ಬೇಕಾದ್ರೆ ಮೇಡಮ್ ನಮ್ಮ ಅಂಗಡಿಗೆ ಬನ್ನಿ, ನಮ್ಮ ಅಂಗಡಿ ಸೀರೆ ತೊಗೊಂಡಿರೋರು ಅಷ್ಟು ದುಡ್ದಿದ್ದಾರೆ, ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಯಾರೂ ಹಂಗಿರಲ್ಲ. ಅವ್ರಿಗೆ ಸೇಲ್ ಆಗಬೇಕು, ಅವ್ರ ಮಾತೇ ಅವ್ರಿಗೆ ಬಂಡವಾಳ. ಸೊ ನಮ್ಗೆ ಹೇಳ್ತಾರಷ್ಟೇ. ನಮಗೆ ನಮ್ಮ ದುಡ್ಡೇ ನಮಗೆ ಬಂಡವಾಳ. ನಮಗೇನು ಅವರಷ್ಟು ಮಾತು ಬಂದಿರಲ್ಲ, ಅವರಷ್ಟು ಅದೇ ಈಗ ಹೋಗ್ತಾ ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಸ್ವಲ್ಪನಾದರೂ ಮಾತಾಡ್ತೀರಾ. ಬಟ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳಿದ್ರೆ ಯಾರೂ ನಾವು ಅವರಷ್ಟು ಮಾತಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ನೋಡ್ಕೊಂಡು ತೊಗೊಂಡು ಬನ್ನಿ. ಇನ್ನು ನನಗೆ ಈ ತಿಂಗಳದು ಎಷ್ಟು ಆದಾಯ ಆಯಿತು, ಏನಾಯಿತು, ಯಾವ ರೀತಿ ನಾನು ಹಳೆ ಸ್ಟಾಕ್ನ ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದೀನಿ. ಒಂದಿದೆ ಅಷ್ಟೇ ಸ್ಯಾರಿ, ಅದನ್ನು ನಾನೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದು ಈ ಕಡೆ ಲಾಸು ಅಲ್ಲ ಲಾಭನೂ ಅಲ್ಲ ನನಗಿದೆ. ಯಾಕಂದರೆ ನಾನು ಪ್ರಾಫಿಟ್ ಮಾಡ್ಕೊಂಡಿರ್ತೀನಲ್ಲ, ಒಂದು ಸೀರೆ ಅಲ್ವಾ, ಅದೇನೂ ಆಗೋಲ್ಲ ಅಂತ ನಾನೇ ಇಟ್ಕೊಬಿಡ್ತೀನಿ. ಯಾಕೆಂದರೆ ಒಂದನ್ನು ಮಾರಬೇಕು ಅಂತ ಹೇಳಿದ್ರು ನನಗೆ ಒಂದು ಬೇರೆ ಸೀರೆ ಇರಬೇಕು. ಒಂದಿದೆ ಅಂದರೆ ಇದು ಒಂದೇನಾ ಅಂತ ರಿಟರ್ನ್ ಹೋಗ್ತಾರೆ. ಸೊ ಅದ್ರ ಬದಲು ಒಂದು ಸೀರೆ ನಾನು ಇಟ್ಕೋತೀನಿ ಅಷ್ಟೇ. ಸೊ ಬನ್ನಿ ಅಂಗಡಿಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಈಗ ಅಂಗಡಿಲಿ ಕೂಡ ನಾನು ಕೂಡ ಸ್ವಲ್ಪ ಫ್ರೀ ಆಗಿದ್ದೀನಿ, ನೋಡ್ತಿರ್ಬೋದು. ಈಗ ಟೈಮ್ ಬಂದು ಆಲ್ಮೋಸ್ಟ್ 12:30 ಆಗಿದೆ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಸೊ ಹಾಗಾಗಿ ಹೋಗಿ ಬಂದಿದ್ದೀನಿ. ನಾನು ಯಾಕೆ ಇದು ರಿಟರ್ನ್ ಆಪ್ಷನ್ಸ್ ಇರೋದು ಅಥವಾ ಡ್ಯಾಮೇಜ್ ಇದಿರೋದು, ನಾವೇನಾದರೂ ಸೇಲ್ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದನ್ನು ₹20 ಅಥವಾ ₹30 ಅವ್ರು ನಮ್ಗೆ ಏನು ಕೊಟ್ಟಿರ್ತಾರೋ ಆ ಮಾರ್ಜಿನ್ ಬಿಟ್ಟು ಕೊಡೋದು ಮಾಡಿ ಅಂತ ಹೇಳ್ತೀನಿ. ಅಂದರೆ ನನಗೆ ಸಿಸ್ಟರ್ ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಲ್ಲ, ಹೆಂಗೆ ಮಾಡ್ತೀರಾ, ಏನು ಮಾಡ್ತೀರಾ ಅಂತ ಕೇಳ್ತಾನೆ ಇರ್ತೀರಾ. ಸೊ ಹಾಗಾಗಿ ಅದನ್ನು ಕ್ಲಾರಿಟಿ ಕೊಟ್ಟಿದ್ದೀನಿ. ಈಗ ನಾನು ಯಾಕೆ ಅದನ್ನು ಹೇಳಿದೆ ಅಂದರೆ, ನಾನು ನೋಡ್ತಿರ್ಬೋದು ಸೀರೆ ಫುಲ್ಲು ಖಾಲಿಯಾಗಿದೆ. ಅದೆಲ್ಲ ಏನಿದ್ರು ಲೆಗ್ಗಿನ್ಸು. ಇನ್ನು ಈ ಪೋರ್ಷನಲ್ಲಿ ಫ್ರಂಟ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಇದು ಡ್ರೆಸ್ ಇಟ್ಕೊಂಡಿದ್ದೀನಿ ನಾನು. ಸೊ ಇಲ್ಲೊಂದು ಸ್ಟೆಪ್ಪು, ಇಲ್ಲೊಂದು ಸ್ಟೆಪ್ ಇದೆ. ಸೊ ನಾನು ತೀರಾ ಅಷ್ಟೊಂದೇನು ನಾನು ತಂದಿಲ್ಲ, ಇದೆಲ್ಲ ನೈಟೀಸು. ಸೊ ಇಷ್ಟು ಡ್ರೆಸ್ ಇದೆ, ಇದಿಷ್ಟು ಆ್ಯಕ್ಚುಲಿ ಡಂಪ್ ಆಗಿದೆ. ಡಂಪ್ ಅಂತಂದರೆ ಏನಂದರೆ, ನಾನು ಆಗಲೇ ಹೇಳಿದ್ನಲ್ಲ, ನೀವೇನು ನನಗೆ ಕಾಲ್ ಮಾಡಿ ಕೇಳ್ತೀರಾ ಅಥವಾ ಮೆಸೇಜ್ ಮಾಡಿ ಕೇಳ್ತಿರ್ತೀರಲ್ಲ, ನಾನು ಕಮ್ಮಿ ರೇಟ್ ತಂದಿಲ್ಲ, ಜಾಸ್ತಿ ರೇಟ್ ಕೊಟ್ಟು ತಂದುಬಿಟ್ಟಿದ್ದೀನಿ, ಬಟ್ ಅದು ಸೇಲ್ ಆಗ್ತಾಯಿಲ್ಲ, ಹಿಂಗೆ ಲಾಸ್ ಆಗ್ತಿದೆ, ಏನು ಮಾಡೋದು ಅಂತ. ಬಟ್ ಇದೇನು ಲಾಸ್ ಏನಾಗ್ತಿಲ್ಲ, ನಾನು ಸ್ಲೋ ಆಗಿ ಮೂವ್ ಮಾಡ್ತಾಯಿದ್ದೀನಿ. ಇದೆಲ್ಲ ಬಂದು ನಾನು ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಏನು ಈ 3 ಆಪ್ಷನ್ಸ್ನ ನಾನು ಯೂಸ್ ಮಾಡ್ಕೊಂಡಿಲ್ಲ. ರಿಟರ್ನ್ ಎಕ್ಸ್ಚೇಂಜು 6 ತಿಂಗಳಿಗೆ ಅದು ಹೋಗಿಲ್ಲ ಅಂದರೆ ಹೊಸದು ಅಥವಾ ಡ್ಯಾಮೇಜದು, ಇದು ಯಾವುದೂ ನಾನು ನೋಡ್ಕೊಂಡಿಲ್ಲ, ಗೊತ್ತಾಗಿಲ್ಲ ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇದೆಲ್ಲ ಬಂದು ಒಂದ್ಸಲಿ ಬಿಲ್ ಆದರೆ ಮತ್ತೆ ರಿಟರ್ನ್ ಇಲ್ಲ, ಡ್ಯಾಮೇಜ್ ಆಗಿದ್ರೂ ಕೂಡ ತೊಗೊಳಲ್ಲ, ಏನೂ ಇಲ್ಲ. ನಾವು ಏನೇ ತೊಗೊಂಡ್ರು ಏನೇ ಮಾಡಿದ್ರು ಎಲ್ಲ ಅಲ್ಲೇ ಚೆಕ್ ಮಾಡಿ ತೊಗೋಬೇಕು ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಡ್ಯಾಮೇಜ್ ಪೀಸಸ್ಸು ಇದೆ ಇದರಲ್ಲಿ. ಆಮೇಲೆ ಸೇಲ್ ಆಗದಿರೋವು ಇದ್ದಾವೆ. ಸ್ಟಾರ್ಟಿಂಗ್ ನನಗೂ ಗೊತ್ತಾಗಲಿಲ್ಲ, ಮೇಡಮ್ ಇದು ತೊಗೊಳ್ಳಿ, ಇದು ₹200 ಸ್ಟಾರ್ಟ್ ಆಗೋದು, ಇದು ₹300 ಸ್ಟಾರ್ಟ್ ಆಗೋದು, ಇದು ₹400 ಸ್ಟಾರ್ಟ್ ಆಗೋದು ಅಂತ. ಅವ್ರು ಏನು ತೆಗ್ದಾಕಿ ತೋರಿಸ್ತಿದ್ರು, ಅದರಲ್ಲಿ ನಾನು ಕಲರ್ ಆಪ್ಷನ್ಸ್ ಅಷ್ಟೇ ನಾನು ಮಾಡಿರೋದು. ಈ ಕಲರ್ ಚೆನ್ನಾಗಿದೆ ಅಂತ. ಅವ್ರು ಏನೇನು ತೆಗ್ದು ಹಾಕಿದ್ರು ಅದನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿ ತೊಗೊಂಬಂದ್ಬಿಟ್ಟಿದ್ದೀನಿ. ಇದರಲ್ಲೂ ಆಲ್ಮೋಸ್ಟ್ ನಾನು ಸ್ಟಾಕ್ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ಬಟ್ ಆದರೂ ಕೆಲವೊಂದಷ್ಟು ಈಗ 1-2 ರ್ಯಾಕ್ ಅಂತೂ
ಅದರಲ್ಲಿ ಉಳ್ಕೊಂಡೇ ಇದೆ. ಅದನ್ನು ಹೆಂಗೆ ಸ್ಟಾಕ್ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ, ಹೊಸದು ತಂದಾಗ ಅದರಲ್ಲಿ ಕೆಲವ್ರು ಬಂದು 200 ರೂಪಾಯಿ ಡ್ರೆಸ್ ಇದೆಯಾ ಅಂತ ಕೇಳ್ತಾರೆ, ಕೆಲವರು 150 ರೂಪಾಯಿದು ಇದೆಯಾ ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ತೀನಿ, ಇದು ಕಮ್ಮಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೆಂಗಾದರೂ ಸೇಲ್ನ ಕ್ಲಿಯರ್ ಮಾಡ್ತಾಯಿದ್ದೀನಿ. ಬಟ್ ಹೋಗಿದೆ ಹಂಗಂತ ನಾನು ಲಾಸಿಗಂತೂ ಕೊಡೋದಕ್ಕಾಗೋದೇ ಇಲ್ಲ. ಅಂಗಡಿ ಅಲ್ವಾ, ಮೇಂಟೈನ್ ಆಗುತ್ತೆ. ಬಟ್ ಮನೇಲಿ ಮಾಡೋರಿಗೆ ಹಂಗಾಗಲ್ಲ. ನಾನು ಇವತ್ತು ಬಂದು ಒಂದು ಡ್ರೆಸ್ ನೋಡ್ಕೊಂಡು ಹೋಗಿರ್ತೀನಿ ಅಂತ ಹೇಳಿದ್ರೆ, ನಾಳೆ ಬಂದು ಇನ್ನೊಂದು ಡ್ರೆಸ್ ನೋಡ್ತೀನಿ ಅಂತ ಹೇಳಿದ್ರೆ, ಅಯ್ಯೋ ಅದೇ ಡ್ರೆಸ್ ಇದೆ, ನಾನು ಇವ್ರ ಹತ್ರ ಹೋಗೋದು ಬೇಡ ಅಂತ ಸ್ಟಾಪ್ ಮಾಡ್ತಾರೆ. ಮನೇಲಿ ಮಾಡೋ ಬಿಸ್ನೆಸ್ ಇದಾಗಿರುತ್ತೆ. ಅಂಗಡಿ ಅಂದರೆ ಸಾವಿರಾರು ಜನ ಬರ್ತಾ ಇರ್ತಾರೆ. ಯಾರಿಗಾದ್ರೂ ಇವ್ರು ತೊಗೊಂಡಿಲ್ಲ ಅಂದರೆ ಇನ್ನೊಬ್ರು ತೊಗೊಂಡಿಲ್ಲ ಅಂದರೆ ಮತ್ತೊಬ್ಬರು ಅಂತ ನಾವು ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಸೊ ಹಿಂಗಾಗಿದೆ ಇದು. ಇನ್ನು ಆಗಸ್ಟ್ ತಿಂಗಳಲ್ಲಿ ನಾನು ಸಂಪಾದನೆ ಮಾಡಿರೋವಂಥ ದುಡ್ಡು ಅಸಲು ಬಿಟ್ಟು ಮತ್ತು ನಾನು ಅದರಲ್ಲೇ ಸಣ್ಣ ಪುಟ್ಟದ ಮನೆ ಖರ್ಚು ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಇವಾಗ ಲೋಕಿ ಹೊರಗಡೆ ಹೋಗ್ತಿಲ್ಲ, ಹಂಗಾಗಿ ಅಕ್ಕಿ ಆಗಿರ್ಬೋದು ಅಥವಾ ತರಕಾರಿ, ಸೋಪು, ಮಕ್ಳ ಖರ್ಚು ನಿಮ್ಮ ಮನೇದು ಏನೇ ಇರುತ್ತಲ್ವ ಅದೆಲ್ಲ ಅಂಗಡಿಲೇ ದುಡ್ಡಲ್ಲೇ ಮೇಂಟೈನ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಕಳೆದು ನಾನು ಆಗಸ್ಟ್ ತಿಂಗಳು ಸಂಪಾದನೆ ಮಾಡಿರೋಂಥದ್ದು ಒಂದು 12,000 ರೂಪಾಯಿ ಆಗಿದೆ. ಈ 12,000 ರೂಪಾಯಿನ ಯಾಕೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ, ಯಾರೋ ಬಂದರು ಗೈಸ್. ಸೊ 12,000 ರೂಪಾಯಿನ ಈ ಆಗಸ್ಟ್ ತಿಂಗಳಲ್ಲಿ ನಾನು ಅರ್ನ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ನಾನು ಕ್ಯಾಶ್ ತೋರಿಸಿದ್ದೆ. ಈ ಟೈಮ್ ಯಾಕಪ್ಪ ಕ್ಯಾಶ್ ತೋರಿಸ್ತಿಲ್ಲ ಅಂದರೆ, ಅಮ್ಮ ನನಗೊಂದು ಮಾತು ಹೇಳಿದ್ರು, ಎಲ್ಲ ತೋರ್ಸಕ್ಕೆ ಹೋದ್ರು, ನಮ್ಮವ್ರ ಕಣ್ಣೇ ನಮಗೆ ಬೀಳುತ್ತೆ, ಜಾಸ್ತಿ ತೋರ್ಸಕ್ಕೆ ಹೋಗಬೇಡ ಹಂಗೆ ಅಂತ. ಅವ್ರು ಹೇಳಿದ್ದನ್ನು ಪಾಲಿಸೋಣ ಅಂತ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಈಗಾಗಲೇ ಅಂತೂ ಆಲ್ರೆಡಿ ಎಷ್ಟೊಂದು ಜನ ನನಗೆ ಎನಿಮೀಸ್ ಆಗಿಬಿಟ್ಟಿದ್ದಾರೆ. ಸ್ಪೆಷಲಿ ಫ್ಯಾಮಿಲಿಲಂತೂ ನನಗೆ ಸಿಕ್ಕಾಬಟ್ಟೆ ಎನಿಮೀಸ್ ಇದ್ದಾರೆ. ಬಟ್ ಇರಲಿ, ನಾನೇನು ಮಾಡಿಲ್ಲ. ಬಟ್ ನನ್ನನ್ನು ನೋಡಿ ಹುರ್ಕೊತಿದ್ದಾರೆ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳೋದಕ್ಕೂ ಆಗಲ್ಲ. ಕಷ್ಟಪಟ್ಟು ದುಡಿತಿದ್ದೀನಿ, ನಿಯತ್ತಿಂದ ದುಡಿತಾ ಇದ್ದೀನಿ. ಯಾರ್ದು ಕಿತ್ಕೊಂಡಿಲ್ಲ, ಯಾರ್ದು ಹೋಗಿ ಕಸ್ಕೊಂಡಿಲ್ಲ. ನಾನು ಭಯಪಡೋ ಅವಶ್ಯಕತೆ ಇಲ್ಲ. ಬಟ್ ಅಮ್ಮ ಹೇಳಿದಾರಲ್ಲ ಅಂಥೇಳಿ ನಾನು ಕ್ಯಾಶ್ನ ತೋರಿಸ್ತಾ ಇಲ್ಲ. ಇರಲಿ, ಕಾಗೆ ಕಣ್ಣುಗಳು ಎಲ್ರದ್ದು ಒಂದೇ ಥರ ದೇವ್ರ ಕಣ್ಣು ಆಗಿರಲ್ಲ. ಮನುಷ್ಯರ ಕಣ್ಣಿಗೆ ಕಲ್ಲು ಕೂಡ ಹೊಡೆದೋಗುತ್ತಂತೆ. ಸೊ ಬೇಡ ಅಂಥೇಳಿ ನಾನು ತೋರಿಸಿಲ್ಲ. ಆಗಸ್ಟ್ ತಿಂಗಳ ನನ್ನ ಖರ್ಚು ವೆಚ್ಚ ಎಲ್ಲ ಮುಗಿಸಿ ನನ್ನ ಸಂಪಾದನೆ ಬಂದು 12,000 ರೂಪಾಯಿ. ಕೆಲವ್ರು ಅನ್ಬೋದು, ಸಿಸ್ಟರ್ 12,000 ರೂಪಾಯಿ ಅಂತ ಹೇಳಿದ್ರೆ ನಿಮಗೆ ಲಾಸ್ ಆಗಲ್ವಾ ಅಂತ. ಸೊ ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ? ಆ 12,000 ರೂಪಾಯಿನೂ ದುಡಿಯೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. 12,000 ರೂಪಾಯಿಗೋಸ್ಕರ ದುಡಿಬೇಕಾ ಅಂತ ಹೇಳಿದ್ರಿ. ನಾನು ಆಗಲೇ ಹೇಳ್ದಂಗೆ ಅಂಗಡಿಯಲ್ಲಿ ಮನೆ ಮೇಂಟೆನೆನ್ಸ್ ಎಲ್ಲ ಇದರಲ್ಲೇ ನಡೀತದೆ. ಆ ಸಣ್ಣ ಪುಟ್ಟ ಖರ್ಚನ್ನೆಲ್ಲ ತೆಗೆದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಬಟ್ ಯಾರು ಕೊಡ್ತಾರಲ್ವ ಮನೆಗೆ? ನಿಮಗೆ ಗೊತ್ತು, ದಿನಕ್ಕೆ ನಮ್ಮಂಥ ಮಿಡಲ್ ಕ್ಲಾಸ್ಗಳಲ್ಲಿ ಒಂದು 100 ರೂಪಾಯಿ ಇಲ್ಲ ಅಂತ ಹೇಳಿದ್ರೂ ಕೂಡ ಕಷ್ಟ ಆಗುತ್ತೆ. ಕನಿಷ್ಠ ಅಂದ್ರೂ 100 ರೂಪಾಯಿ ಬೇಕೇ ಬೇಕಾಗುತ್ತೆ. ಹಾಲು, ಮನೆಗೆ ತಿಂಡಿ ಮಾಡೋದಕ್ಕೆ ಏನಾದರೂ ಬೇಕಾಗಿರೋ ಥರದಕ್ಕೆ ಕಡಿಮೆ ಅಂದ್ರೂ 100 ರೂಪಾಯಿ ಬೇಕು. ಆ 100 ರೂಪಾಯಿ ಲೆಕ್ಕ ತೊಗೊತೀನಿ ಅಂತ ಹೇಳಿದ್ರೂ ಕೂಡ ತಿಂಗಳಿಗೆ 15,000 ರೂಪಾಯಿ ಅಂತೂ ಆಗೇ ಆಗುತ್ತೆ. 3,000 ರೂಪಾಯಿ ಆಗುತ್ತೆ. ಸೊ 12 3 ಒಂದು 15,000 ರೂಪಾಯಿ ಒಟ್ಟಿಗೆ ಆಗುತ್ತೆ. ಸೊ ಇಷ್ಟೇನು ನನಗೆ ಕಡಿಮೆ ಅಮೌಂಟ್ ಅಲ್ಲ. ಅದರಲ್ಲೂ ನಮ್ಮ ಹಳ್ಳಿ ಕಡೆ ಒಂದು ವೇಳೆ ನಾನೇನಾದರೂ ಲೀಸ್ ಮಾಡ್ಕೊಂಡಿಲ್ಲ, ಬಾಡಿಗೆ ಮಾಡ್ಕೊಳ್ತಾ ಇರೋದು ಅಂತ ಹೇಳಿದ್ರೆ, ಬಾಡಿಗೆ ಅಂದರೆ ನಾನಿರೋ ಏರಿಯಾಗೆ ಬಂದು ಇದು ಕನಿಷ್ಠ ಅಂದ್ರೂ ಒಂದು 3,500 ಅಂತ ಅಂದ್ಕೊಳ್ಳಿ. 15,000 ರೂಪಾಯಲ್ಲಿ 3,500 ಹೋದ್ರೂ ಕೂಡ ಇನ್ನು 11,500 ರೂಪಾಯಿ ಈಸಿಯಾಗಿ ಮುಗಿಸ್ಕೋಬೋದು. ಆಮೇಲೆ ನಾನು ನೈಟೆಲ್ಲ ಇರೋದಿಲ್ಲ. 5:30 ನನ್ನ ಮಗಳು ಬಂದ ತಕ್ಷಣ ಹೋಗ್ತೀನಿ. ಮಗಳಿಗೆ, ಏಕೆಂದರೆ ಅವಳಿಗೂ ಟ್ಯೂಷನಿಗೆ ಕಳ್ಸೋಕ್ಕೆ ಹಾಲು ಕಾಯಿಸ್ಕೊಡ್ಬೇಕು, ಆ ಥರ ಎಲ್ಲ ಇರುತ್ತೆ. ನನಗೆ ಯಾವಾಗ ಬೆಳಗ್ಗೆ ಮಾತ್ರ ರೆಗ್ಯುಲರಾಗಿ 8 ಗಂಟೆಗೆ ತೆಗೆದುಬಿಡ್ತೀನಿ. ಎಲ್ಲೋ ಹೋಗಿ ಕಷ್ಟಪಟ್ಟು 10,000 ರೂಪಾಯಿ ದುಡಿಯೋದಕ್ಕಿಂತ ಇದು ನೆಮ್ಮದಿ. ಮನೆ, ಮಕ್ಕಳು, ಗಂಡ ಅಂತೆಲ್ಲ ನೋಡಿಕೊಂಡು ಇಷ್ಟು ಮಾಡ್ಬೋದು. ದಯವಿಟ್ಟು ಬಿಸ್ನೆಸ್ ಮಾಡೋರಿಗೆ ನಾನು ಹೇಳ್ತಾ ಇದ್ದೀನಿ, ನಾನು ಮನೇಲಿ ಮಾಡಿ ಲಾಸ್ ಆಗ್ತಿದ್ದೀನಿ ಅನ್ನೋರು ಈ 3 ಫ್ಯೂಚರ್ಸ್ ಇರೋದನ್ನು ನೋಡಿ ನೀವು ತೊಗೊಂಬಂದರೆ ಯಾವುದೇ ಥರ ಲಾಸ್ ಆಗೋಲ್ಲ. ಸೊ ಕೇರ್ಫುಲ್ಲಾಗಿ ತೊಗೊಳ್ಳಿ. ನನಗೆ ಮೆಸೇಜ್ ಮಾಡ್ತಿರೋರಿಗೆಲ್ಲ ರಿಪ್ಲೈ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಸರು ಹೇಳಿದ್ರೆ ಪಾಪ ಅವ್ರ ಮನೇಲಿ ಏನಾದರೂ ಮಿಸ್ ಆಗಿ ನನ್ನ ಬ್ಲಾಗ್ ನೋಡಿದ್ರೂ ಕೂಡ ಅವ್ರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಹೇಳಿಲ್ಲ ಸಿಸ್ಟರ್ಸ್. ನಿಮ್ಮ ಡೌಟ್ಸಿಗೆ, ನಿಮ್ಮ ಕ್ಲಾರಿಫಿಕೇಷನ್ಗೆಲ್ಲ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.